ರೇವಣ ಸ್ವಾಮಿಗಳ ಮುಂಚಾನೆಯಿಂದ ನಾವು ಒಂದು ಯಶಸ್ವಿ ಸಮಾರಂಭವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಮುಂಜಾನೆ ಎದ್ದ ಕಡೆ ತಾಯಿ ಭುವನೇಶ್ವರಿ ಮೆರವಣಿಗೆಯಲ್ಲಿ ಒಬ್ಬ ಸೇವಕಿ ಥರ ಕನ್ನಡ ಸೇವಕಿ ಥರ ನಾನು ಹೋಗಿ ಎಲ್ಲರೂ ಮೆರವಣಿಗೆಯಲ್ಲಿ ಬರ್ತಾ ಇರುವಾಗ ಎಲ್ಲ ಮುತ್ತೈದೆಯರು ಆರತಿಯಲ್ಲಿ ಅರಿಶಿನ ಕುಂಕುಮ ಹಚ್ಚಿ ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಅವರು ಎರಡು ಕಾರಣಕ್ಕೆ ಕಳಿಸಿದ್ರು. ಒಂದು, ಇವತ್ತಿನ ಸಮಾರಂಭ ಎಲ್ಲ ಯಶಸ್ವಿಯಾಗಲಿ. ಇನ್ನೊಂದು, ಇದೇ ರೀತಿ ನನ್ನ ಸಾಹಿತ್ಯ ಸೇವೆ ನಿರಂತರವಾಗಿ ನಡೀಲಿ, ನನ್ನಿಂದ ಗಟ್ಟಿಯಾದ ಕೃತಿಗಳು ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತಿನ ಅವರು ಹೇಳಿದ ಇವರ ಆಶ್ವಾಸನಂತೆ ಇವತ್ತಿನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಬಹಳ ಅದ್ಭುತವಾದ ಸಮಾರಂಭಗಳು ನಡೆದು ಎರಡನೇದು ತಾಯಿ ಭುವನೇಶ್ವರಿ ನನ್ನಿಂದ ಮಾಡಿಸಿದ್ರು. ಬೆಳಗಿನ ಗೋಷ್ಠಿಯಲ್ಲಿ ಒಳ್ಳೆಯ ಮೊದಲನೇ ಗೋಷ್ಠಿಯಲ್ಲಿ ನಮಗೆ ಸಾಹಿತ್ಯದ ಬಗ್ಗೆ, ಸಾಹಿತ್ಯದ ಪರಂಪರೆ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ, ಕೃಷಿ ಉದ್ದಿಮೆ ಬಗ್ಗೆ ಬಹಳ ಚೆನ್ನಾಗಿ ವಿವರವಾಗಿ ಮಾತಾಡಿದರು. ಸಾಹಿತ್ಯದ ಪರಂಪರೆಯನ್ನು ಮುಂದಿಟ್ಟು ಕಾದಂಬರಿಗಳ ಚಿತ್ರಣ ಕೊಟ್ಟು ಇಂದಿನ ಚಿತ್ರಗಳನ್ನು ಕೊಟ್ಟು ಮತ್ತು ಅದರ ವೈವಿಧ್ಯತೆಯನ್ನೆಲ್ಲ ಹೇಳಿ ನಮ್ಮ ಮುಂದೆ ಸಾಹಿತ್ಯದ ಚಿತ್ರವನ್ನು ಕೊಟ್ಟರು. ಇನ್ನು ಶ್ರೀ ಬಿ ಡಿ ಜತಿಯವರು ಕೃಷಿ ಮತ್ತು ಉದ್ದಿಮೆಯಲ್ಲಿ ಅಲ್ಲಿರುವ ಏರಿಳಿತಗಳು, ಸವಾಲುಗಳು, ಸಮಸ್ಯೆಗಳು, ಯಾವ ಬೆಳೆಯಿಂದ ಎಷ್ಟೆಷ್ಟು ಪ್ರಯೋಜನ ಪಡೆಯಬಹುದು ಎನ್ನುವ ಒಂದು ಉದಾಹರಣೆಯಿಂದ ಹಣ್ಣುಗಳು ಈ ರೀತಿ ಆ ಒಂದು ಕೃಷಿ ಉದ್ದಿಮೆ ಚಿತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತು ಉಮೇಶ್ ತಿಮ್ಮಾಪುರ್ ಅವರು ಶಿಕ್ಷಣದ ಬಗ್ಗೆ ಇಂದಿನ ಶಿಕ್ಷಣ ಪದ್ಧತಿ